ನೀರಕ್ಕೂ ಮತ್ತೆ ಹೆಂಡಕ್ಕೂ ವ್ಯತ್ಯಾಸ ಇದೆ. ಇದರ ಬೆನಿಫಿಟ್ಸ್ ಏನಣ್ಣ? ಕಳ್ಳು ಅಂತ ಹೇಳ್ತಾರಲ್ಲ ಅದ್ಯಾವ? ಡೈಲಿ ಎಷ್ಟು ಕ್ಯಾನ್ ತೆಗಿತೀರಣ್ಣ? ಫುಲ್ ಆಗಿದೆ ಅಣ್ಣ? ಎಷ್ಟು ಮರ ಇದೆ ಅಣ್ಣ? ನೋಡಿ ಮತ್ತೊಂದು ಮಡಕೆ ತೆಗೆದ್ರು. ಟೇಸ್ಟ್ ಮಾಡ್ಲಾ? ವಾಪಸ್ ಹೋಗ್ಬೋದಲ್ವಾ ನಾನು? ಈ ಒಂದು ಗಿಡ ಬರ್ಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಆ್ಯಕ್ಚುಲಿ ಬೆಳಗ್ಗಿನ ಜಾವದ ವಾತಾವರಣ ಇದು. ರಾಯಚೂರಲ್ಲಿ ಯಾವ ಊರಿದು? ಕೊತ್ತಪಲ್ಲಿ ಅಂತ. ಇಲ್ಲಿ ಇವರೆಲ್ಲ ನೀರ ತೆಗಿಲಿಕ್ಕೆ ಹೋಗ್ತಿದ್ದಾರೆ. ಸೊ ನಾನು ನೋಡಕ್ ಬಂದೆ ಹೇಗ್ ತೆಗಿತಾರೆ ಅಂತ. ಓ, ನೀರಿದ್ಯಾ? ಕೆಲಸ ಮಾಡ್ತೀನಿ, ಇಲ್ಲೇ ಇಟ್ಬಿಡ್ತೀನಿ. ಶೂ ಇಲ್ಲೇ ಇರ್ಲಿ ಅಣ್ಣ. ಮುಳ್ಳಿದ್ಯಾ? ಓಹೋ, ಹೆಂಗಣ್ಣ ರಾಯಚೂರಲ್ಲಿ ಈ ರೀತಿ ಚಳಿ ಇದೆ ಅಲ್ಲ? ರಾಯಚೂರಲ್ಲಿ ಈ ರೀತಿ ಚಳಿ ಇರಲ್ಲ ತಾನೆ? ಈ ಸಲನೇನಾ? ಹಾ ಹಾ ಹಾ, ಬಟ್ ಈ ಸಲ ಚಳಿ ಇದೆ ತುಂಬಾ. ಓಕೆ, ಯಾರು ಇವರೆಲ್ಲ ಅಂತ ಕೇಳ್ತಾ ಇದ್ದೀರಲ್ವಾ? ಓಕೆ, ಸೊ ಇವರು ನೀರ ತೆಗಿಯೋರು ರಾಯಚೂರಲ್ಲಿ ಕೊತ್ತಪಲ್ಲಿ ಅನ್ನೋ ಒಂದು ಊರಲ್ಲಿ. ನೋಡಿ ಇಷ್ಟೊತ್ತಿಗೆ ಅಂದರೆ ಬೆಳಗಿನ ಜಾವ ಇದು, ಈ ರೀತಿ ಅವರು ನೀರ ತೆಗಿತಾರೆ. ಸೊ ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ನಾನು ಬಂದೆ. ಹಾಂ, ಫುಲ್ ಆಗಿದೆಯಾ ಅಣ್ಣ? ಯಾವಾಗ ಇಟ್ಟಿದ್ರಿ ಅದು? ಓ, ನಿನ್ನೆ ಸಂಜೆ. ಓ, ತೋರಿಸಿ. ಹಾಂ, ಈ ರೀತಿ ಇರುತ್ತೆ. ಓಕೆ, ಈಗ ಇದನ್ನ ಸ್ಟ್ರೈನ್ ಮಾಡ್ತಾ ಇದ್ದಾರೆ. ಎಷ್ಟು ಲೀಟರ್ ಇರ್ಬೋದು ಅದು? 3 ಲೀಟರ್ ಇರ್ಬೋದು. ಇದು ಬೆಳಿಗ್ಗೆ ಮುಂಚೆ ಕುಡಿಬೇಕಲ್ವಾ? ಎಷ್ಟು ಮರ ಇದೆ ಅಣ್ಣ? 60 ಗಿಡ ಇದೆಯಾ? ಇದು ಯಾವ ಗಿಡ? ಈಚಲು ಗಿಡ. ತಾಳೆ ಮರ ಅಂತಾನೆ ಹೇಳ್ತಾರ? ತಾಳೆ ಮರ ಅಂತಾರಲ್ಲ. ಓಕೆ, ಹಾ, ನೋಡಿ ಆ ರೀತಿ ಕಟಿಂಗ್ ಮಾಡಿರ್ತಾರಲ್ಲ. ಈಗ ನಾಳೆಗೆ ಏನ್ ಮಾಡ್ತಾ? ಇನ್ನು ಬೀಳ್ತಾ ಇದೆ ಅಲ್ವಾ? ಈಗ ಹೋಗಿ ಕಟ್ತೀರಾ? ಹಾ, ಮತ್ತೆ ನಾಳೆಗೆ ರೆಡಿ ಆಗುತ್ತೆ. ಹಾ, ನೋಡಿ ಮತ್ತೊಂದು ಮಡಕೆ ತೆಗೆದ್ರು. ಡೈಲಿ ಎಷ್ಟು ಕ್ಯಾನ್ ತೆಗಿತೀರಣ್ಣ? 2 ಕ್ಯಾನಾ? ಹಾ, 40 ಲೀಟರ್. 60 ಗಿಡದಿಂದ ಒಂದು 40 ಲೀಟರ್ ಡೈಲಿ ಸಿಗ್ತಾ ಇದೆ. ಹಾ, ಪ್ಯೂರ್ ಅಲ್ವಾ? ಅದಕ್ಕೆ ನಾನು ನೋಡಕ್ ಬಂದೆ. ಈಗ ಟೇಸ್ಟ್ ಮಾಡ್ಲಾ? ಏನು ಆಗುದಿಲ್ಲ ತಾನೆ? ವಾಪಸ್ ಹೋಗ್ಬೋದಲ್ವಾ ನಾನು? ಆಕ್ಚುಲಿ ಏನ್ ಗೊತ್ತಾ, ನೀರಕ್ಕೂ ಮತ್ತೆ ಹೆಂಡಕ್ಕೂ ವ್ಯತ್ಯಾಸ ಇದೆ. ಬೆಳಿಗ್ಗೆ ಮುಂಚೆ ಕುಡಿದ್ರೆ ಇದು ಬಹಳ ಒಳ್ಳೇದು. ಇದೇ ಸ್ವಲ್ಪ ಹುಳಿ ಆದ್ಮೇಲೆ ಅಥವಾ ಸನ್ರೈಸ್ ಆದ್ಮೇಲೆ ಇದರ ನೇಚರ್ ಚೇಂಜ್ ಆಗುತ್ತೆ. ಹಾ, ಹೆಂಡ ಆಗುತ್ತೆ. ಹೌದು, ಈಗ ಅದರಲ್ಲಿ 0% ಆಲ್ಕೋಹಾಲ್ ಇರುತ್ತೆ. ಆಮೇಲೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇನ್ಕ್ಲೂಡ್ ಆಗುತ್ತೆ. ಸೊ ಇದು ಪ್ಯೂರ್ ನೀರ, ಆಯ್ತಾ? ಇದು ಕುಡಿಬಹುದು. ಕಸ್ಟಮರ್ ರೆಡಿ ಇದಾರಲ್ವಾ? ನೀವು 3 ಜನ ಅಲ್ವಾ? ಎಷ್ಟೊತ್ತಿಗೆ ಬಂದಿದ್ರಿ ನೀವು? 5 ಗಂಟೆಗೆ ಬಂದಿದ್ರಿ. ಸರಿ, ಹಾ, ಪರವಾಗಿಲ್ಲ, ನೀವು ತಗೊಳ್ಳಿ. ಓಕೆ, ನೋಡಿ ಈಗ ನೀರ ರೆಡಿ ಇದೆ. ಆಕ್ಚುಲಿ ನೀರದ ಬಗ್ಗೆ ಒಂದಷ್ಟು ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಇದು ಕುಡಿದ್ರೆ ಕಿಕ್ ಬರುತ್ತೆ, ಇದರಲ್ಲಿ ಆಲ್ಕೋಹಾಲ್ ಇದೆ ಅಂತ. ನೀರನ್ನು ಬೆಳಿಗ್ಗೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ, ಸನ್ರೈಸ್ ಆಗೋಕ್ಕಿಂತ ಮುಂಚೆ ಕುಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದೇ ನೀರನ್ನು ತುಂಬ ಲೇಟಾಗಿ ಕುಡಿದ್ರೆ ಹುಳಿ ಆಗುತ್ತೆ, ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಸೇರಿಕೊಳ್ಳುತ್ತೆ. ಈಗ ಬೆಳಿಗ್ಗೆ ಮುಂಚೆ ಕುಡಿಲಿಕ್ಕೆ ಸಿಕ್ಕಿದೆ, ಜಾಸ್ತಿ ಮಾತಾಡೋದು ಬೇಡ, ಕುಡಿದು ಟೇಸ್ಟ್ ಮಾಡೋಣ ಆ್ಯಂಡ್ ಇದರ ಬೆನಿಫಿಟ್ಸ್ ತಗೊಳ್ಳೋಣ. ಈಗ ಲೈಫ್ ಹೇಗಿದೆ? ಮದುವೆ ಇಲ್ಲದ
ಆ್ಯಕ್ಚುಲಿ ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಈ ಸ್ವೀಟ್ ಮತ್ತೆ ಇರಲ್ವಾ ಅಂತ ಅಲ್ಲ? ಹಾಂ, ಸಖತ್ತಾಗಿದೆ. ಮಾತೇ ಇಲ್ಲ. ಇದೇ ತರ ಇರ್ಬೇಕು ನೋಡಾಗ ಕಲರ್ ಅಲ್ವಾ? ಹಿಂಗೆ ಇದ್ರೇನೆ ಕ್ವಾಲಿಟಿ ಇರ್ತದೆ. ಸಖತ್ತಾಗಿದೆ. ಒಂಥರ ಲೈಕ್ ಇದು ಎಳ್ನೀರು ಕುಡ್ದಂಗೆ ಇದೆ. ಎಳ್ನೀರು ಟೇಸ್ಟ್ಗಿಂತ ಚೆನ್ನಾಗಿದೆ, ಸ್ವೀಟ್ ಆಗಿದೆ. ಸಖತ್ತಾಗಿದೆ ಅಣ್ಣ, ಇದು ಸೂಪರ್ ಆಗಿದೆ. ಇದರ ಬೆನಿಫಿಟ್ಸ್ ಏನಣ್ಣ? ಹೀಟ್ ಕಮ್ಮಿ ಆಗ್ತದ, ಬಾತ್ರೂಮ್ ಮೋಷನ್ಸ್ ಚಲೋ ಬರ್ತದ, ಏನು ಒಂದು ವಾರ ಹಂಗ ಕುಡ್ಬೇಕು. ನೋಡಿ, ಆಲ್ಕೋಹಾಲ್ ಕುಡಿದ್ರೆ ಆಕ್ಚುಲಿ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಓಕೆನಾ? ಇದು ಕುಡಿದ್ರೆ ಮತ್ತೆ ರಿಹೈಡ್ರೇಟ್ ಆಗುತ್ತೆ. ಇದೇ ಆಲ್ಕೋಹಾಲ್ ಆಗುತ್ತೆ, ಆದ್ರೆ ಟೈಮಿನ ವ್ಯತ್ಯಾಸ. ಒಂದು ವಾರ ನೋಡಕ, ಒಂದು ವಾರ ಕುಡಿದ್ರೆ ಮತ್ತೆ ಕಿಡ್ನಿದಾಗ ಸ್ಟೋನ್ ಹಾಗಿದ್ರೆ ಒಂದು ವಾರ ನಾನು ಇಲ್ಲಿ ಬಂದು ಕ್ಯಾಂಪ್ ಹಾಕ್ತೀನಿ, ನಾನು ನನ್ನ ಫ್ರೆಂಡ್ಸ್ ಬಂದು ಒಂದ್ 15 ದಿನ ಬೆಳಿಗ್ಗೆ ಮುಂಚೆ ಕುಡಿದು ಇಲ್ಲೇ ಇದ್ದು 15 ದಿನ ಆದ್ಮೇಲೆ ನಾವು ಹೋಗ್ತೀವಿ. 100% ಓಕೆನಾ? ಕಿಡ್ನಿದಾಗ ಸ್ಟೋನ್ ಹೋಗ್ತಾವ, 100% ಹೋಗ್ತಾವ. ಹೌದು. 8 mm 10 mm. ಕಳ್ಳು ಅಂತ ಹೇಳ್ತಾರಲ್ಲ, ಅದ್ಯಾವುದು? ಕಲ್ಲು ಅಂದ್ರೆ ಮಡ್ಡೆ ಹಾಕ್ತಿವಾಗ, ಇದೇ ನೀರನೇ ಬರ್ತದ ಗಿಳ್ಳ್ಯಾಸಿ, ಆದ್ರೆ ವೈಟ್ ಇರ್ತದ. ಮಡ್ಡೆ ಹಾಕಿ ಕಡಿದ್ರೆ ಕಲ್ಲು ನೀರ ಎಂಡ ಆಗ್ತದ, ಅದು ಕಲ್ಲು ಆಗ್ತದ. ಅದು ಸೇಂದಿ ಅಂದ್ರೆ? ಸೇಂದಿ ಅಂದ್ರೆ ಅದು ಇದೇ ಎಂಡನೆ ಇದೆ, ಮಡ್ಡೆ ಎಲ್ಲ ಬರೋದು ಗಿಡ್ಲಾಸಿ ನೀರನೇ ಬರುತ್ತೆ. ಆದ್ರೆ ನಾವು ಏನಂತಾರ ಹಾಲು ಪೆರುಗು ಹಂಗೆ ಹೆಂಗ ಮಾಡ್ತೀವಿ, ಪೌಡರ್ ಹಾಕ್ತೀರಾ? ಇಲ್ಲ ಇದೇ ಮಡ್ಡೆ ಅಂತ ಇರ್ತದ, 1 ಗಂಟೆ ಲೇಶ ಬರ್ತದ ಅದು ಗಿಡಗ ವೈಟ್, ಅದ್ ಹಾಕಿ ಕಟ್ತೀವಿ, ಕಲ್ಲು ಆಗ್ತದ ಅದು. ಓಕೆ, ಸೊ ನಾವು ಸ್ವಲ್ಪ ಇನ್ನು ಬೆಳಗಾಗ್ಲಿ, ಚೆನ್ನಾಗಿ ನೋಡೋಣ ಈ ವಾತಾವರಣ ಹೇಗಿದೆ ಅಂತ. ನಾನು ಇದು ಕುಡಿದು ಖಾಲಿ ಮಾಡ್ತೀನಿ, ಯಾಕಂದ್ರೆ ಸನ್ರೈಸ್ ಆಗೋಕ್ಕಿಂತ ಮುಂಚೆ ಕುಡಿಬೇಕಂತ ಇದೆ. ಕೆಲವು ಕಸ್ಟಮರ್ಸ್ ವೆಯ್ಟ್ ಮಾಡ್ತಿದ್ದಾರೆ, ನೀರ ಕುಡಿಲಿಕ್ಕೆ ಬಂದಿದ್ದಾರೆ ಅವರು ಕೂಡ, ಹೆಂಡ ಕುಡಿಲಿಕ್ಕಲ್ಲ. ಸೊ ಅವರಿಗೂ ಆ ಬೆನಿಫಿಟ್ ಸಿಗ್ಲಿ. ನಾನು ಆಮೇಲೆ ಮತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ. ಏನಣ್ಣ ಅದು? ನೀರ್ ಹಾಕ, ನೀರ ಗಿಡ್ಲಾಸಿ ಇಲ್ಲೇಸಿ ಬರ್ತದ. ಅದು ಡೈಲಿ ನೀವು ಈ ರೀತಿ ಕಟ್ ಮಾಡ್ಬೇಕಾ? ಅದನ್ನ ಕೆತ್ತಬೇಕಲ್ಲ? ಬರ್ತದೆ ಇಲ್ಲೇಸಿ. ಒಂದ್ ದಿವಸ ರೆಸ್ಟ್ ಕೊಡ್ತೀವಿ ಇದ್ರಾಗ, ನಾಳೆ ಕಟ್ತೀವಿ. ಡೈಲಿ 3 ಲೀಟರ್ ಸಿಗುತ್ತಾ? 3 ಲೀಟರ್ ಒಂದು ಗಿಡದಲ್ಲಿ 3 ಲೀಟರಾ? ಹೌದಕ್ಕ. ಈ ಒಂದು ಗಿಡ ಬರ್ಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಇದು ಮ್ಯಾಕ್ಸಿಮಮ್ ಒಂದು 10 ಇಯರ್ಸ್ ಬೇಕಾಗ್ತದೆ. ಎಷ್ಟು ಪಾರಿ ಗಿಡ ಬೇಕಂದ್ರೆ 10 ಇಯರ್ಸ್ ಬೇಕಾ? 10 ಇಯರ್ಸ್. ಇದಕ್ಕೆ ಲೈಸೆನ್ಸ್ ಇದೆ ಅಲ್ವಾ? ಲೈಸೆನ್ಸ್ ಅವಾಗ ನಮ್ದು ತೆಲಂಗಾಣ ಲೈಸೆನ್ಸ್ ಅವ. ಮತ್ತೆ ಒಂದು 1/2 ಲೀಟರ್ ಬರ್ತದಕ್ಕ ಇದು. ಮತ್ತೆ ಎಷ್ಟೊತ್ತಿಗೆ ಬರ್ತೀರಾ? 11 ಬರ್ತೀವಿ, ಮತ್ತೆ 1/2 ಲೀಟರ್ ಬರ್ತದೆ. ಅವಾಗ ಹುಳಿ ಆಗಿರುತ್ತೇನೋ? ಹುಳಿಗೆ ಏನಾಗಲ್ಲ, ಇದು ಕವರ್ ಹಾಕಿವಲ್ಲ, ನೀಟಾಗಿರ್ತದ ಫುಲ್. ಆದ್ರೂ ಬೆಳಿಗ್ಗೆ ಮುಂಚೆ ಕುಡಿಯೋದೇ ಲಾಭ. ಇದು ಟೇಸ್ಟ್ ಫುಲ್ ಇರ್ತದ, ಟೇಸ್ಟ್ ಮತ್ತೆ ಹೆಲ್ತಿಗೂ ಲಾಭನೇ ಅಲ್ಲ. ಇದ್ರೆ ಗ್ಯಾಸ್ ಇದ್ರೆ ಸ್ಟಮಕ್ ಕ್ಲೀನ್ ಮಾಡ್ತದ, ಏನಕ್ಕ ಏನ ಕಿಡ್ನಿದಾಗ ಸ್ಟೋನ್ ಹೋಗ್ತಾವ, ಹೀಟ್ ಕಮ್ಮಿ ಆಗ್ತದ, ಇನ್ನ ಡ್ರೈಡೇಷನ್ ಇರಲ್ಲ, ಅದು ಭೀ ಆಗ್ತದ. ವರ್ಷದಲ್ಲಿ ಒಂದು 15 ದಿನ ಟ್ರಿಪ್ ಇಲ್ಲಿ ಹಾಕೋದು ಬೆಟರ್. ಒಂಥರ ನ್ಯಾಚುರಲ್ ಆಯುರ್ವೇದ ಟ್ರೀಟ್ಮೆಂಟ್ ಇದು, ಒಂಥರ ಥೆರಪಿ ಥರ ಚೆನ್ನಾಗಿದೆ. ಬರೋಣ ಅಂತೆ. 1 ಲೀಟರ್ ನೀರಕ್ಕೆ 100 ರೂಪಾಯಿ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ರಾಯಚೂರಲ್ಲಿ ಕೊತ್ತಪಲ್ಲಿ ಅಂತ ಊರು, ಅಲ್ಲಿ ಬೆಳಿಗ್ಗೆ ಮುಂಚೆ ತಾಳೆ ಗಿಡದಲ್ಲಿ ನೀರ ತೆಗಿತಾರೆ. ನೋಡೇ ಬಿಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದೆ. ನೀರ ಕುಡಿದೆ, ಸಖತ್ ಅನ್ನಿಸ್ತು. ಆ್ಯಕ್ಚುಲಿ ಇಲ್ಲಿ ಬಂದಿದ್ದು ದಾರಿ ಕೂಡ ಸಖತ್ತಾಗಿದೆ. ಬೆಳಿಗ್ಗೆ ಈ ಚಳಿಯಲ್ಲಿ ಆ ಒಂದು ಚಿಕ್ಕ ಹೊಳೆ ಇದೆ, ನೀರು ಹೋಗುತ್ತೆ ಅಲ್ಲಿ, ಅದನ್ನು ದಾಟ್ಕೊಂಡು ಬರಬೇಕು. ಆ್ಯಂಡ್ ಅವ್ರು ಇವಾಗ ತೆಗಿತಾ ಇದ್ದಾರೆ ನೋಡಿ. ಆಲ್ರೆಡಿ ಕಸ್ಟಮರ್ಸ್ ಇಲ್ಲಿ ರೆಡಿ ಇದ್ದಾರೆ, ಎಲ್ಲ ಬಾಟಲ್ ತುಂಬಿಸ್ಕೊಳ್ತಾ ಇದ್ದಾರೆ. ಅದು 1 ಲೀಟರ್ ಬಾಟಲಿಗೆ 100 ರೂಪಾಯಿ. ಗಿಡದಿಂದ ತೆಗೆದ ತಕ್ಷಣವೇ ಕುಡಿಬೇಕು, ಮತ್ತು ಸನ್ರೈಸ್ ಆಗೋಕ್ಕಿಂತ ಮುಂಚೆ ಕುಡಿಬೇಕು. ಅದರ ಬೆನಿಫಿಟ್ಸು ತುಂಬ ಇದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನೇ ಸ್ವಲ್ಪ ಲೇಟಾಗಿ ಕುಡಿದ್ರೆ ಕಿಕ್ ಬರುತ್ತೆ, ಯಾಕಂದರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟು ನ್ಯಾಚುರಲ್ ಆಗಿ ಸೇರಿಕೊಳ್ಳುತ್ತೆ, ಬಿಕಾಸ್ ಅದು ಫರ್ಮೆಂಟೆಡ್ ಆಗುತ್ತೆ. ಇವಾಗ ಏನಿಲ್ಲ, ಒಳ್ಳೆ ಜ್ಯೂಸ್ ಕುಡ್ದಂಗೆ ಆಗುತ್ತೆ. ಎಲ್ಲೆಲ್ಲಿ ಸಿಗುತ್ತೆ ಆವಾಗ ನೀವು ಟ್ರೈ ಮಾಡಿ, ಯಾಕಂದರೆ ತುಂಬ ಹೆಲ್ದಿ, ಚೆನ್ನಾಗಿದೆ. ಅಣ್ಣ ಫಸ್ಟ್ ಟೈಮಾ? ಇವತ್ತೇ ಫಸ್ಟ್ ಟೈಮಾ? ಓ ನೋಡಿ, ಇವರು ನಂತರನೇ ಫಸ್ಟ್ ಟೈಮ್ ಈ ಗಿರಿನಲ್ಲಿ ಬಂದ. ಹೌದು, ನೀರನ್ನ ಕುಡಿಲಿಕ್ಕೆ ಬಂದಿದ್ದಾರೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನೀವೇನಾದ್ರೂ ಪ್ರಾಬ್ಲಮ್ ಇದೆ ಅಂತ ಕುಡಿತಾ ಇದ್ದೀರಾ? ಸುಮ್ಮನೆ ನೋಡಕ್ ಬಂದ್ರಿ ನಂತರನೇ? ಹಾ,
ಯೂಶಲಿ ನೀರು ಕುಡಿಯೋದು ಯಾರಂದರೆ ಈ ಕಿಡ್ನಿ ಪ್ರಾಬ್ಲಮ್ ಇರೋರು, ಸ್ವಲ್ಪ ಹಾಂ ತುಂಬ ಹೀಟ್ ಇದ್ದರೆ, ಬಾಡಿ ಡಿಹೈಡ್ರೇಟ್ ಆದರೆ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ, ಮೋಷನ್ ಪ್ರಾಬ್ಲಮ್ ಇದ್ದರೆ ಅಂಥವರೆಲ್ಲ ಬಂದು ಕುಡಿತಾರಂತೆ. ಸೊ ಅಣ್ಣ ಕೂಡ ಇಲ್ಲ ನೋಡೋಣ ಅಂತ ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ. ನಾನು ಕೂಡ ರಾಯಚೂರಿಗೆ ಬಂದಿದ್ದೆ, ರಾಯಚೂರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ನನ್ನನ್ನು ಹೋಸ್ಟ್ ಮಾಡ್ತಾ ಇದ್ದಾರಲ್ಲ, ಅವ್ರ ಮನೆ ಹತ್ತಿರದಲ್ಲೇ ಕೊತ್ತಬಲ್ಲಿ ಅನ್ನೋ ಹಳ್ಳಿ ಇದೆ. ಇಲ್ಲಿ ನೀರ ಫೇಮಸ್ ಅಂತ ಹೇಳಿದರು. ಸರಿ ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದೆ. ತುಂಬ ಚೆನ್ನಾಗಿದೆ. ನೀವೇನಾದರೂ ರಾಯಚೂರು ಕಡೆ ಬಂದರೆ ಟುವರ್ಡ್ಸ್ ಹೈದರಾಬಾದ್ ಕಡೆ ಹೋಗುತ್ತೆ. ನಾನು ಇಲ್ಲಿ ಲೊಕೇಶನ್ನು ಹಾಕಿರ್ತೀನಿ, ಈ ಅಣ್ಣನ ನಂಬರು ಕೊಟ್ಟಿರ್ತೀನಿ. ಈ ರೋಡಲ್ಲಿ ಹೋಗುವಾಗ ಸ್ಪೆಷಲಿ ಬೆಳಿಗ್ಗೆ ಮುಂಚೆ ಬಂದು ಕುಡೀರಿ, ಆಮೇಲೆ ಬರೋದು ಕುಡಿಯೋದು ನಿಮ್ಮ ಆಯ್ಕೆ, ಅದು ನಾನು ಹೇಳೋದಿಲ್ಲ. ಆದರೆ ಬೆಳಿಗ್ಗೆ ಮುಂಚೆ ಬಂದು ಕುಡಿಯೋದು ಒಂದು ಒಳ್ಳೆಯ ಅನುಭವ, ಹೆಲ್ತಿಗೆ ತುಂಬ ಒಳ್ಳೆಯದು.